ಫ್ಲೋರೈಡ್ ಮಿಶ್ರಿತ ನೀರು ಸೇವನೆಯಿಂದಾಗಿ ಸುಮಾರು 47 ಜನ ಕಿಡ್ನಿ ಸಮಸ್ಯೆಗೆ ಒಳಗಾಗಿದ್ದಾರೆ. ಹೀಗಾಗಿ ಶುದ್ಧ ಕುಡಿಯುವ ನೀರನ್ನ ಒದಗಿಸಿ ಅಂತ ಜನ ಆಗ್ರಹಿಸಿದ್ದಾರೆ. ಫ್ಲೋರೈಡ್ ಮಿಶ್ರಿತ ನೀರಿನಿಂದ ಅನೇಕ ಸಮಸ್ಯೆಗಳು, ಕಿಡ್ನಿ ಸಮಸ್ಯೆ, ಹೈಪರ್ಟೆನ್ಷನ್ ಇತ್ಯಾದಿ. ಇಲ್ಲಿಯವರೆಗೂ 47 ಮಂದಿ ಕಿಡ್ನಿ ಸಮಸ್ಯೆಗೆ ಒಳಗಾಗಿರೋ ಬಗ್ಗೆಯೂ ಕೂಡ ಹನೂರು ತಾಲೂಕಿನಲ್ಲಿಯೇ ವರದಿಯಾಗಿದೆ. ಬಿದರೆಹಳ್ಳಿ, ಮಾಟಳ್ಳಿ, ಸುಳ್ವಾಡಿ ಸೇರಿದಂತೆ ಅನೇಕ ಗ್ರಾಮದಲ್ಲಿ, ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಅನೇಕ ಗ್ರಾಮದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಜನ ಪರದಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಫ್ಲೋರೈಡ್ ಮಿಶ್ರಿತ ನೀರು ಹಲವಾರು ಸಮಸ್ಯೆಗಳಿಗೆ ಎಡೆ ಮಾಡಿಕೊಟ್ಟಿದೆ. 4-5 ದಿನಕ್ಕೆ ಒಂದು ಬಾರಿ ಮಾತ್ರ ನೀರು ಬಿಡ್ತಾರೆ. ಆ ಬೋರ್ವೆಲ್ನಿಂದ ಫ್ಲೋರೈಡ್ ಮಿಶ್ರಿತ ನೀರು ಬರೋ ನೀರನ್ನ ತಗೋಬೇಕಾ ಬೇಡವಾ, ಅಡಿಗೆಗೂ ಕೂಡ ಇದೇ ನೀರನ್ನ ನಾವು ಬಳಸ್ತಾ ಇದ್ದೀವಿ ಅಂತ ಗ್ರಾಮಸ್ಥರು ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ. 4-5 ದಿನಕ್ಕೊಮ್ಮೆ ನೀರು ಬಿಡ್ತಾರಂತೆ, ಅದು ಕೂಡ ಫ್ಲೋರೈಡ್ ಮಿಶ್ರಿತ ನೀರು. ಅದನ್ನೇ ಅಡುಗೆಗೂ ಬಳಸಬೇಕು, ನಿತ್ಯ ಚಟುವಟಿಕೆಗಳಿಗೂ ಕೂಡ ಬಳಸಬೇಕು. ಇದರಿಂದಾಗಿ ಅನೇಕ ಸಮಸ್ಯೆಗಳಿಗೆ ಒಳಗಾಗ್ತಾ ಇದ್ದೀವಿ. ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋದಕ್ಕೆ ಎಷ್ಟು ಕೇಳ್ಕೊಳ್ಬೇಕು ಅಂತ ಗ್ರಾಮಸ್ಥರು ಅಂಗಲಾಚಿದ್ದಾರೆ. ಕಷ್ಟ ಸರ್, ನಮ್ಗೆ ನೀರು 4 ದಿನ ಆಗೋಯ್ತದ ನೀರು ಬಿಡುಕ. ಆ ನೀರು ಅದು 4 ದಿನ ಬೆಳಗ್ಗೆ ಬಿಟ್ರೆ ಸಾಯಂಕಾಲ ಗಂಟ ಕಾಯ್ಬೇಕು. ಇಲ್ಲಾಂದ್ರೆ ಒಂದು ಟೈಮ್ ನೈಟ್ ಆಗೋಯ್ತದ. ನೈಟ್ ಟೈಮ್ ನಾವು ಹಿಡಿಬೇಕು ಸರ್, ನಿದ್ದೆ ಕಿಟ್ಕೊಂಡು ನೀರು ಎತ್ತಬೇಕು. ಅದು ಬಿಟ್ರೆ ನೀರಿಲ್ಲ ನಮ್ಗೆ. ತುಂಬಾ ಕಷ್ಟ ಸರ್ ನಮ್ಗೆ. ನೀರು ಅದೇ ಹೆಂಗೆತ್ತ ಸರ್, ಎತ್ತು ಒಂದ್ ದಿವಸ 4 ದಿನಕ್ಕೆ ಒಂದ್ಸತಿ ಬಿಡ್ತಾರೆ. ಅದು ಎತ್ತು ಮಾಡ್ಕೊಂಡ್ರೆ ಅದ್ರಲ್ಲ ಅಲ್ಲ ಮಾಡ್ಕೊಬೇಕು, ಅಲ್ಲ ಅದ್ರಲ್ಲೇ ಮಾಡ್ಬೇಕು ಸರ್. ಅಲ್ಲಿ ಅದ ನೀರಿಲ್ಲ ಅಂದ್ರೆ ಅಲ್ಲಿ 1 ಕಿಲೋಮೀಟರ್ ಹೋಗ್ಬೇಕು ಬೋರ್ಗೆ, ಅಲ್ಲಿ ಹೋಗ್ಬೇಕು ನೀರ್ಗೆ. ನಮ್ಮ ಊರಿನಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಇದೆ ಸರ್. ನಮ್ಮ 4 ದಿನ 5 ದಿನಕ್ಕೆ ಒಂದ್ಸಲ ಮಾತ್ರ ನೀರು ಬಿಡ್ತಾರೆ. ಆ ನೀರಿಗೋಸ್ಕರ ಬೆಳಗ್ಗೆನೆ ಟೈಮು 4 ಗಂಟೆಗೆ ಎದ್ದು ಕಾಯ್ತಾ ಇರ್ಬೇಕು. ಇಲ್ಲಾಂದರೆ ಅವ್ರು ರಾತ್ರಿ 12 ಗಂಟೆಗೆ ಬಿಟ್ಟರು 1 ಗಂಟೆಗೆ ಬಿಟ್ಟರು ನಾವು ಕಾಯ್ತಾನೆ ಇರ್ಬೇಕು. ಯಾಕಂದರೆ ನೀರಿಲ್ಲ, ಅಲ್ಲಿ ಟ್ಯಾಂಕರ್ನಲ್ಲಿ ನೀರಿಲ್ಲ. ಅಂತರ್ಜಲ ಕಡಿಮೆ ಇರೋದ್ರಿಂದ ನೀರು